ಪ್ರಿಯಾಂಕ್ ರಾಜೀನಾಮೆ ಕೇಳಿದ ಬಿಜೆಪಿಯ ಬುಡಕ್ಕೆ ಬಾಂಬ್. ಬಿಜೆಪಿ ಅಗ್ರೆಸಿವ್ ಅಟ್ಯಾಕ್ಗೆ ಕಾಂಗ್ರೆಸ್ ಕೌಂಟರ್ ಅಟ್ಯಾಕ್ ಮಾಡಿದೆ. ನಾನಾ ನೀನಾ ಹೋರಾಟಕ್ಕೆ ಕೈ ಕಮಲ ರೆಡಿ ಆಗಿದ್ದಾವೆ. ಬಿಜೆಪಿಯ ಹಳೆ ಕೇಸ್ಗಳಿಗೆ ಮರುಜೀವ ನೀಡುವುದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ನಡೆದ ಎಲ್ಲ ಹಗರಣಗಳಿಗೂ ವೇಗ ಸಿಕ್ಕಿದೆ. ಈ ಬಗ್ಗೆ ಸಿಎಂಗೆ ಒತ್ತಾಯ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಸರ್ಕಾರದ ವಿರುದ್ಧ ದಿನಕ್ಕೊಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಸರ್ಕಾರದ ಇಮೇಜ್ಗೂ ತುಂಬಾ ಧಕ್ಕೆ ತರ್ತಾ ಇದ್ದಾರೆ. ನಾವು ಈಗ್ಲೂ ಹೀಗೆ ಇದ್ರೆ ಸರಿ ಇರಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದಾರಂತೆ. ಬಿಜೆಪಿಗರಿಗೆ ಬುದ್ಧಿ ಕಲಿಸಲೇಬೇಕು ಅಂತ ಪ್ರಿಯಾಂಕ್ ಖರ್ಗೆ ಹಠ ಹಿಡಿದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಳಿಯೂ ಪ್ರಸ್ತಾಪವನ್ನ ಇಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಈಗಾಗಲೇ ಬಿಜೆಪಿಯ ಕೋವಿಡ್ ಹಗರಣದ ವರದಿ ಇದೆ. ಕೆಕೆಆರ್ಡಿಬಿಯಲ್ಲಿ ನಡೆದ 100 ಕೋಟಿ ಹಗರಣ ವಿಚಾರ ಆರೋಪವೂ ಕೂಡ ಇದೆ. ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ ಹಗರಣ ಇದೆ. ಭೂಮಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಅಕ್ರಮ ಇದೆ. ನೀರಾವರಿ ಹಗರಣಗಳ ತನಿಖೆಗೆ ವೇಗ ನೀಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಈ ಮುಖೇನ ರಾಜ್ಯದಲ್ಲಿ ಬಿಜೆಪಿಯನ್ನ ಕಟ್ಟಿ ಹಾಕೋದಕ್ಕೆ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ ಸರ್ಕಾರ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಸಾಲು ಸಾಲು ಆರೋಪಗಳನ್ನ ಎದುರಿಸ್ತಾ ಇದೆ. ಮತ್ತೊಂದು ಕಡೆ ಈಗ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೆ ಬಿಜೆಪಿ ಆಗ್ರಹಿಸ್ತಾ ಇರುವುದು. ಹಾಗಾಗಿ ಪ್ರಿಯಾಂಕ್ ರಾಜೀನಾಮೆ ಕೇಳ್ತಾ ಇರುವಂತ ಬಿಜೆಪಿಯ ಬುಡಕ್ಕೆ ಬಾಂಬ್ ಇಡೋದಕ್ಕೆ ಪ್ರಿಯಾಂಕ್ ಖರ್ಗೆ ಮುಂದಾಗಿದ್ದಾರೆ. ನಾನಾ ನೀನಾ ನೋಡೇ ಬಿಡೋಣ ಅನ್ನೋ ನಿಟ್ಟಿನಲ್ಲಿ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ. ಬಿಜೆಪಿಯ ಹಳೆ ಕೇಸ್ಗಳಿಗೆ ಮರುಜೀವ ನೀಡುವುದಕ್ಕೆ ನಿರ್ಧಾರವನ್ನ ಮಾಡಿರುವುದು. ಬಿಜೆಪಿಯ ಅವಧಿಯಲ್ಲಿ ನಡೆದ ಎಲ್ಲಾ ಹಗರಣಗಳಿಗೂ ವೇಗ ನೀಡಬೇಕು. ಈ ಬಗ್ಗೆ ಸಿಎಂಗೆ ಒತ್ತಾಯವನ್ನ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಸರ್ಕಾರದ ವಿರುದ್ಧ ದಿನಕ್ಕೊಂದು ಅಪಪ್ರಚಾರ ಮಾಡಲಾಗ್ತಾ ಇದೆ. ಸರ್ಕಾರದ ಇಮೇಜ್ಗೂ ತುಂಬಾ ಧಕ್ಕೆ ತರ್ತಾ ಇದ್ದಾರೆ ಬಿಜೆಪಿಯವರು. ನಾವು ಈಗಲೂ ಕೂಡ ಹೀಗೆ ಇದ್ರೆ ಸರಿ ಇರೋದಿಲ್ಲ, ಬಿಜೆಪಿಗರಿಗೆ ಬುದ್ಧಿ ಕಲಿಸಲೇಬೇಕು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹಠ ಹಿಡಿದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಳಿಯೂ ಪ್ರಸ್ತಾಪವನ್ನ ಇಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಈಗಾಗಲೇ ಬಿಜೆಪಿಯ ಕೋವಿಡ್ ಹಗರಣದ ವರದಿ ಇದೆ. ಕೆಕೆಆರ್ಡಿಬಿನಲ್ಲಿ 100 ಕೋಟಿ ಹಗರಣವನ್ನ ನಡೆಸಿರೋ ಆರೋಪ ಇದೆ. ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ ಹಗರಣ ಆಗಿರಬಹುದು, ಭೂಮಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಅಕ್ರಮ ಆಗಿರಬಹುದು, ನೀರಾವರಿ ಹಗರಣಗಳ ತನಿಖೆಗೆ ವೇಗ ನೀಡಬೇಕು ಅನ್ನೋದು ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಪ್ಲಾನ್ ಆಗಿದೆ. ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಳಿ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಚರ್ಚೆ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಹಾಗಾಗಿ ಕಾದ್ ನೋಡ್ಬೇಕಾಗಿದೆ ಸರ್ಕಾರ ಯಾವ ರೀತಿಯಾದಂತಹ ತಂತ್ರಗಾರಿಕೆಯನ್ನ ಮಾಡುತ್ತೆ ಬಿಜೆಪಿಯನ್ನ ಹಣಿಯೋ ಸಲುವಾಗಿ ಅಂತ ಹೇಳಿ.